ನೂತನ ನುಡಿಗಳು. ಜೇಶಾಮ್ ಜಬದೊರೆ. ಅಧ್ಯಾಯ 4. ಒಮ್ಮೆ ನಾನು ಒಬ್ಬ ಪ್ರಮುಖ ವೈದ್ಯರೊಂದಿಗೆ ಬೆಳಗಿನ ಉಪಹಾರ ಮಾಡುತ್ತಿದ್ದೆನು. ಅವರು ನರಗಳ ಸಂಬಂಧವಾದ ಕಾಯಿಲೆಗಳ ತಜ್ಞ ವೈದ್ಯರಾಗಿ ಹೆಸರು ಗಳಿಸಿದ್ದರು. ಅವರು ನನ್ನ ಬಳಿ, ಬೋಧಕರೇ, ಶರೀರದಲ್ಲಿರುವ ಎಲ್ಲ ನರಗಳಿಗಿಂತಲೂ ಮಾತನಾಡಲು ಉಪಯೋಗವಾಗುವಂಥ ನರಗಳು ಬಹಳ ಉನ್ನತ ಸ್ಥಾನದಲ್ಲಿದ್ದು ದೊರೆತನ ಮಾಡುತ್ತಿವೆ ಎಂಬುದು ನಿಮಗೆ ಗೊತ್ತಿದೆಯೇ? ದೇವರ ಸೇವಕರು ಸತ್ಯವೇದದ ವಾಕ್ಯಗಳನ್ನು ಎಡೆಬಿಡದೆ ನುಡಿಯುವುದರಿಂದಲೇ ಅವರು ಮಹಿಮೆಯುಳ್ಳವರಾಗಿ ಬೆಳಗುತ್ತಿದ್ದಾರೆ ಎಂದು ಹೇಳಿದರು. ನಾನು ಅವರಿಗೆ ಉತ್ತರ ಕೊಡುತ್ತಾ, ಈ ವಿಷಯವನ್ನು ನೀವು ಹೇಳುವ ಮೊದಲೇ ಮತ್ತೊಬ್ಬ ವೈದ್ಯರು ನನಗೆ ಹೇಳಿದ್ದಾರೆ. ಅವರ ಹೆಸರು ವೈದ್ಯನಾದ ಯಾಕೋಬ ಎಂದು ಹೇಳಿ, ಸತ್ಯವೇದದಲ್ಲಿ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ಅವರಿಗೆ ವಿವರಿಸುತ್ತಾ, ನಾಲಿಗೆಯು ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಅದು ಶರೀರವನ್ನೇ ಹತೋಟಿಗೆ ತೆಗೆದುಕೊಳ್ಳುವ ಅಂಗವಾಗಿದೆ. ಜೀವಿತದ ಹಡಗನ್ನು ದಿಕ್ಕು ತಿರುಗಿಸುವ ಚುಕ್ಕಾಣಿಯಂತಿದೆ ಎಂದು ಹೇಳಿದೆನು. ಸತ್ಯವೇದದಲ್ಲಿ 2000 ವರ್ಷಗಳ ಹಿಂದೆಯೇ ಹೀಗೆ ಬರೆಯಲ್ಪಟ್ಟಿರುವುದನ್ನು ತಿಳಿದ ಅವರು ಬಹಳ ಆಶ್ಚರ್ಯಪಟ್ಟರು. ನಾವಿಬ್ಬರು ಸಂಭಾಷಿಸಿದ ಆ ವೇಳೆಯು ನಮಗೆ ಬಹಳ ಪ್ರಯೋಜನವಾಗಿದ್ದಿತು. ಅವರು ನನ್ನೊಂದಿಗೆ, ನಾನು ನಿಶ್ಶಕ್ತನಾಗಿದ್ದೇನೆ ಎಂದು ಒಬ್ಬ ಮನುಷ್ಯನು ಪದೇ ಪದೇ ಹೇಳಿಕೊಳ್ಳುವಾಗ, ಆತನ ನರಗಳು ಆ ಸಂದೇಶವನ್ನು ಕೊಂಡೊಯ್ದು ಕೇಂದ್ರ ಸ್ಥಾನಕ್ಕೆ ಮುಟ್ಟಿಸಿ ಅಲ್ಲಿಂದ ನಾವು ನಿಶ್ಶಕ್ತರಾಗಬೇಕೆಂಬ ಆಜ್ಞೆಯನ್ನು ತರುತ್ತದೆ. ಆದುದರಿಂದ ನರಗಳಾಗಿರುವ ನಾವುಗಳೆಲ್ಲ ನಿಶ್ಶಕ್ತರು ಎಂಬುದನ್ನು ಬಹುವೇಗವಾಗಿ ಅಂಗೀಕರಿಸಿಕೊಂಡು ನಿಜವಾಗಿಯೂ ನಿಶ್ಶಕ್ತವಾಗಿ ಹೋಗುತ್ತೇವೆ. ಅನೇಕರಿಗೆ ತಾವು ಆಡುವ ಮಾತುಗಳು ತಮ್ಮ ಮೇಲೆ ದೊರೆತನ ಮಾಡುತ್ತವೆ ಎಂಬಂಥ ತಿಳುವಳಿಕೆ ಇಲ್ಲದಿರುವುದರಿಂದ ಅಧೈರ್ಯದ ಮಾತುಗಳನ್ನಾಡುತ್ತಾರೆ ಮತ್ತು ಅದೇ ರೀತಿಯಲ್ಲಿ ಬಹು ಪರಿತಾಪಕರವಾಗಿ ಸೋತು ಹೋಗುತ್ತಾರೆ ಎಂದು ಹೇಳಿದರು. ಕರ್ತನು ನಿನಗೋಸ್ಕರ ಮಹಿಮೆಯಾದ ಕಾರ್ಯಗಳನ್ನು ಮಾಡಬೇಕೆಂದು ನೀನು ಎಣಿಸುವಿಯಾದರೆ ನೀನು ಆಡುವ ಮಾತುಗಳು ಪೂರ್ತಿಯಾಗಿ ಬದಲಾವಣೆಯಾಗಬೇಕು. ನಿಮ್ಮ ಮಕ್ಕಳಿಗೆ ಸಹ ನಂಬಿಕೆಯ ನುಡಿಗಳನ್ನು, ಪ್ರಾರ್ಥನೆಯ ನುಡಿಗಳನ್ನು ಕಲಿಸಿಕೊಡಿರಿ. ಹದ್ದು ಮೀರಿದಂಥ ಎದುರುತ್ತರ ಕೊಡುವ ಮಕ್ಕಳು ಸಹ ಪೂರ್ತಿಯಾಗಿ ಮಾರ್ಪಟ್ಟಿರುವುದನ್ನು ನಾನು ನೋಡಿದ್ದೇನೆ. ಇಂಥ ನುಡಿಗಳನ್ನು ನಾವು ಕಲಿಯುವುದು ಹೇಗೆ? ಹೌದು, ಸತ್ಯವೇದವು ನಮಗೆ ಬೋಧಿಸುತ್ತದೆ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೆ ಓದಿ ನೋಡಿರಿ. ಸತ್ಯವೇದದಲ್ಲಿ ನಂಬಿಗಸ್ತರಾದ ವೀರರು ಆಡಿರುವ ಮಾತುಗಳನ್ನು ಗಮನಿಸಿರಿ. ಪವಿತ್ರಾತ್ಮನ ಮಾತುಗಳನ್ನು, ಕ್ರಿಸ್ತನು ನುಡಿದ ನುಡಿಗಳನ್ನು ಕುರಿತು ಆಲೋಚನೆ ಮಾಡಿ ನೋಡಿರಿ. ಕಾರ್ಯರೂಪದಲ್ಲಿ ತೋರಿಸುವಂಥ ಅದ್ಭುತವಾದ ನಂಬಿಕೆಯ ಮಾತುಗಳನ್ನು ನಿನ್ನ ನೆನಪಿನಲ್ಲಿ, ನುಡಿಯಲ್ಲಿ ಮತ್ತು ನರಮಂಡಲದಲ್ಲಿ, ರಕ್ತಚಲನೆಯಲ್ಲಿ ಹರಿಯಬಿಡು. ಆ ನುಡಿಗಳನ್ನು ಪದೇ ಪದೇ ನುಡಿಯುವಾಗ ಅದು ನಿನ್ನ ಶರೀರವನ್ನೇ ಆಕ್ರಮಿಸಿಕೊಳ್ಳುವುದು. ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಜಯಗಳಿಸಲು ಈ ರಹಸ್ಯವನ್ನು ಪ್ರಯತ್ನಿಸು. 1. ಕರ್ತನ ಚಿತ್ತ ನೆರವೇರಲಿ. ಒಂದು ದಿನ ರಾತ್ರಿ ನಾನು ಸೇವಾ ಕಾರ್ಯವನ್ನೆಲ್ಲವನ್ನು ಮುಗಿಸಿಬಿಟ್ಟು ಬಹಳ ಆಯಾಸದಿಂದ ಮಲಗಲು ಹೋದೆನು. ಮಲಗಿದ ಕೂಡಲೇ ನಿದ್ರೆ ಕಣ್ಣುಗಳನ್ನು ಮುಚ್ಚುವಂತೆ ಮಾಡಿತು. ಆ ಸಮಯದಲ್ಲಿ ಪಕ್ಕನೆ ನನ್ನ ಟೆಲಿಫೋನ್ ಕರೆ ಕೊಟ್ಟಿತು. ನಾನು ಕೂಡಲೇ ಹೋಗಿ ತೆಗೆದನು. ಪಾಸ್ಟರ್, ನಾನು ನಿಮಗೆ ಪರಿಚಯವಿದೆಯೇ ಎಂದು ಆ ಧ್ವನಿ ಕೇಳಿತು. ಹೌದು, ನಿಮಗೆ ವಿವಾಹ ಮಾಡಿದ್ದು ನಾನೇ ಅಲ್ಲವೇ? ನನಗೆ ಜ್ಞಾಪಕವಿದೆ. ನಿಮಗೆ ಏನು ಬೇಕು ಎಂದು ಕೇಳಿದೆನು. ಪಾಸ್ಟರ್, ಕಳೆದ 2 ವರ್ಷಗಳಿಂದಲೂ ನಮ್ಮ ದಾಂಪತ್ಯ ಜೀವಿತದಲ್ಲಿ ಸಮಾಧಾನವಿಲ್ಲ. ಯಾವಾಗಲೂ ಅಸಮಾಧಾನ, ಕಹಿಯಾದ ಅನುಭವ. ಇಂದು ನಮ್ಮಿಬ್ಬರಲ್ಲಿ ಬಹಳ ವಿರಸವೇರ್ಪಟ್ಟಿತು. ನಾವು ವಿವಾಹ ವಿಚ್ಛೇದನ ಮಾಡಿಕೊಳ್ಳಬೇಕೆಂದು ತೀರ್ಮಾನಿಸಿದ್ದೇವೆ. ನೀವು ನಮ್ಮನ್ನು ಹರಸಿ ವಿವಾಹ ಮಾಡಿ ಮುಗಿಸಿದಿರಿ. ಈಗ ನೀವೇ ನಮ್ಮನ್ನು ಆಶೀರ್ವದಿಸಿ ಬೇರೆ ಮಾಡಬೇಕು. ವಿವಾಹ ವಿಚ್ಛೇದನ ಮಾಡಲು ಬೋಧಕರ ಆಶೀರ್ವಾದವನ್ನು ಈತ ಆಶಿಸುತ್ತಾರಲ್ಲ ಎಂದು ನೆನೆಸಿಕೊಂಡು ನಾನು ನಾಳೆ ಬೆಳಿಗ್ಗೆ ಬರುತ್ತೇನೆ. ಈಗ ಬಹಳ ವೇಳೆಯಾಗಿದೆ. ಮಧ್ಯರಾತ್ರಿ ದಾಟಿದ್ದೇವೆ. ಹೊರಗೆ ಇಬ್ಬನಿ ಸುರಿಯುತ್ತದೆ. ನನಗೆ ನಿದ್ರೆ ಬರುತ್ತದೆ ಎಂದು ಹೇಳಿದೆನು. ಅವರು ಬಿಡಲಿಲ್ಲ. ನಾಳೆ ಎನ್ನುವುದಾದರೆ ಬಹಳ ತಡವಾಗಿ ಹೋಗುತ್ತದೆ.
ನಾವು ಈಗಲೇ ಆಗಬೇಕೆಂದು ತೀರ್ಮಾನಿಸಿಕೊಂಡಿದ್ದೇವೆ. ಕೂಡಲೇ ಹೊರಟು ಬನ್ನಿ ಎಂದರು. ಕೂಡಲೇ ಎದ್ದು ಉಡುಪನ್ನು ಬದಲಾಯಿಸಿದೆನು. ಅವರಿಬ್ಬರ ಮಧ್ಯೆ ವಿರಸವನ್ನುಂಟು ಮಾಡಿರುವ ಸೈತಾನನ ಮಹಿಮೆಯನ್ನು ಖಂಡಿಸಿದೆನು. ನಂತರ ಆತ್ಮಭರಿತನಾದೆನು. ಕಲ್ವಾರಿಯ ಕ್ರೂಜೆಯ ರಕ್ತದ ಪುಣ್ಯದಿಂದ ಅವರಿಬ್ಬರು ಒಂದಾಗಿರುವುದನ್ನು, ಕ್ರಿಸ್ತನ ರಕ್ತದಿಂದ ಅವರ ಮಧ್ಯೆ ಇದ್ದಂಥ ವಿರಸ ನೀಗಿಸಲ್ಪಟ್ಟಿದ್ದನು ನಂಬಿಕೆಯ ಮೂಲಕ ನನ್ನ ಆತ್ಮದಲ್ಲಿ ನಾನು ನೋಡಿದೆನು. ಆ ದೃಶ್ಯವನ್ನು ಆತ್ಮನೊಂದಿಗೆ ಒಂದಾಗಿಸಿ, ಕರ್ತನೇ, ಅವರಿಗೆ ಏಕಮನಸ್ಸನ್ನು, ಒಂದೇ ಭಾವನೆಯನ್ನು ಅನುಗ್ರಹ ಮಾಡು ಎಂದು ಪ್ರಾರ್ಥಿಸಿದ ನಂತರ ಅವರನ್ನು ನೋಡಲು ಹೋದೆನು. ಅವರು ವಾಸಿಸುತ್ತಿದ್ದ ಮನೆಯು ಬಹಳ ಅನುಕೂಲವಾದ ವೈಭವವುಳ್ಳ ಮನೆಯಾಗಿತ್ತು. ನಾನು ಮನೆಯೊಳಗೆ ಕಾಲಿಡುತ್ತಿದ್ದಂತೆಯೇ ಒಬ್ಬರ ಮೇಲೆ ಒಬ್ಬರು ದೂರು ಹೇಳಿ ಸತತವಾಗಿ ನಿಂದಿಸಲಾರಂಭಿಸಿದರು. ಪಾಸ್ಟರ್, ಈ ಜೀವಿತ ಸಾಕು, ದಯವಿಟ್ಟು ನಮ್ಮನ್ನು ಒಂದುಗೂಡಿಸಲು ಪ್ರಾರ್ಥನೆ ಮಾಡಬೇಡಿ, ವಿವಾಹ ವಿಚ್ಛೇದನಕ್ಕಾಗಿ ಪ್ರಾರ್ಥಿಸಿರಿ, ಅಷ್ಟೇ ಸಾಕು ಎಂದರು. ನಾನು ಅವರ ಮಾತುಗಳಿಗೆ ಲಕ್ಷ್ಯ ಕೊಡಲಿಲ್ಲ. ಕ್ರಿಸ್ತನ ಶ್ರಮೆ ಮರಣಗಳ ಮೂಲಕ ಅವರಿಗಾಗಿ ಹೊಂದಿರುವ ಸಂತೋಷವನ್ನು ಅವರಿಗೆ ಕೊಡಲಾಶಿಸಿದೆನು. ಅವರು ಪತ್ನಿಪತಿಯರಾಗಿ ಒಂದಾಗಿ ಸಂತೋಷದಿಂದ ಬಾಳುವುದನ್ನು ನನ್ನ ಕಣ್ಣುಗಳ ಮುಂದೆ ನಿಲ್ಲಿಸಿ, ಪವಿತ್ರಾತ್ಮನೊಂದಿಗೆ ಆ ದೃಶ್ಯವನ್ನು ಒಂದುಗೂಡಿಸಿ, ಇಬ್ಬರ ಕೈಗಳನ್ನು ಹಿಡಿದುಕೊಂಡು ಯೇಸುಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ, ಸೈತಾನನೇ, ಇವರೊಳಗಿನ ಬೇರೂರಿರುವ ಕೈಯನ್ನು ತೆಗೆದುಕೊಂಡು ಇಲ್ಲಿಂದ ಓಡಿ ಹೋಗು ಎಂದು ದೊಡ್ಡ ಧ್ವನಿಯಲ್ಲಿ ಅಧಿಕಾರದೊಂದಿಗೆ ಅಪ್ಪಣೆ ಮಾಡಿದೆನು. ನಂತರ ಅವರಿಬ್ಬರ ಕೈಗಳನ್ನು ಒಂದಾಗಿ ಸೇರಿಸಿ, ಯೇಸುಕ್ರಿಸ್ತನ ಮಹತ್ತರವಾದ ಹೆಸರಿನಲ್ಲಿ ಇಬ್ಬರು ಮನ ಸಂತೋಷದಿಂದಲೂ ಸಮಾಧಾನದಿಂದಲೂ ಒಬ್ಬರಿಗೊಬ್ಬರು ಪ್ರೀತಿಯಿಂದಲೂ ಜೀವಿಸುವಂತೆ ಆಜ್ಞೆ ಮಾಡುತ್ತೇನೆ ಎಂದು ಹೇಳಿದೆನು. ಆತ್ಮನಲ್ಲಿ ನಾನು ಭಿನ್ನ ಮಾಡುತ್ತಿರುವಾಗಲೇ ನನ್ನ ಕೈಗಳ ಮೇಲೆ ಬಿಸಿ ಕಂಬನಿ ಉದುರುತ್ತಿತ್ತು. ಕಣ್ತೆರೆದು ನೋಡಿದೆನು. ಪತಿಯ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿತ್ತು. ಇಬ್ಬರು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟರು. ಕರ್ತನು ಅದ್ಭುತ ಮಾಡಿರುವುದನ್ನು ಅರಿತೆನು. ಅವರಲ್ಲಿದ್ದ ಕಹಿಯಾದ ಅನುಭವವೆಲ್ಲ ನೀಗಿದುದನ್ನು ತಿಳಿದೆನು. ಅವರಿಬ್ಬರ ಕೈಗಳನ್ನು ಒಂದುಗೂಡಿಸಿ, ಕರ್ತನು ಸೇರಿಸಿರುವುದನ್ನು ಮನುಷ್ಯನು ಅಗಲಿಸದಿರಲಿ ಎಂಬುದಾಗಿ ಉಲ್ಲಾಸದೊಂದಿಗೆ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಹೇಳಿದೆನು. ನಾನು ಹೊರಟು ಬರುವಾಗ ಪತಿ ಪತ್ನಿಯರಿಬ್ಬರು ಕೈ ಜೋಡಿಸಿ ಬಾಗಿಲಿನವರೆಗೂ ಬಂದು ನನ್ನನ್ನು ಬೀಳ್ಕೊಟ್ಟರು. ಕರ್ತನೇ, ನಿನಗೆ ಸ್ತೋತ್ರವಾಗಲಿ, ನನ್ನ ದೇವರೇ, ನಿನಗೆ ವಂದನೆ ಎಂಬುದಾಗಿ ನನ್ನ ಆತ್ಮವು ನನ್ನ ತುಟಿಗಳು ಒಂದಾಗಿ ನುಡಿದವು. ಮಾರನೆಯ ಭಾನುವಾರ ಆರಾಧನೆಗೆ ಇಬ್ಬರೂ ಬಂದಿದ್ದರು. ಉತ್ಸವದಿಂದಲೂ ಉಲ್ಲಾಸದಿಂದಲೂ ಹಾಡುತ್ತಾ ಸ್ತುತಿಸುತ್ತಾ ಇದ್ದರು. ಆರಾಧನೆ ಮುಗಿದ ನಂತರ ಅವರು ಮುಂದೆ ಬಂದು, ಪಾಸ್ಟರ್ ಅವರೇ, ಅಂದು ನೀವು ದೃಢವಾದ ಧ್ವನಿಯಲ್ಲಿ ಆಜ್ಞೆ ಮಾಡಿ ಪ್ರಾರ್ಥಿಸಿದಾಗ ನಮ್ಮೊಳಗಿದ್ದ ಒಂದು ದೊಡ್ಡ ಗೋಡೆಯಂಥ ಅಡ್ಡಿಯು ನೀಗಿಹೋದ ಅನುಭವ ಉಂಟಾಯಿತು. ನಮ್ಮೊಳಗೆ ಒಂದು ಹೊಸದಾದ ಮಹಿಮೆಯುಳ್ಳ ಒಲವು ಇಳಿಯುತ್ತಿರುವುದನ್ನು ಅರಿತೆವು. ನಾವು ಯಾವ ವಿಷಯದಲ್ಲಿ ಇದುವರೆಗೂ ಜಗಳವಾಡುತ್ತಿದ್ದೆವು ಎಂಬ ವಿಷಯವೇ ನಮಗೆ ಮರೆತು ಹೋಯಿತು ಅಂದರು. ದೇವಮಗುವೆ, ಸಮಾಧಾನಕ್ಕೆ ವಿರೋಧವಾಗಿ ಮತ್ತು ಕುಟುಂಬ ಐಕ್ಯತೆಗೆ ವಿರೋಧವಾಗಿ ಕ್ರಿಯೆ ನಡೆಸುತ್ತಿರುವ ಸೈತಾನನ ದುಷ್ಪ್ರೇರಣೆಗಳನ್ನು ದೃಢವಾಗಿ ಆಜ್ಞೆ ಮಾಡಿ ಎದುರಿಸಿ ನಿಲ್ಲು. ನಾನು ಆ ದಂಪತಿಗಳಿಗೆ ನಿಧಾನವಾಗಿ ಅಥವಾ ಮೌನವಾಗಿ ಪ್ರಾರ್ಥಿಸಿದರೆ ಅದು ನಿಷ್ಪ್ರಯೋಜನವಾಗಿರುತ್ತಿತ್ತು. ಕರ್ತನು ನನ್ನ ಕ್ರಿಯೆಗಳ ಬಗ್ಗೆ ನನಗೆ ಆಜ್ಞೆ ಮಾಡಿರಿ ಎಂದು ಹೇಳಿದನಲ್ಲವೇ? ಬಿರುಗಾಳಿಯನ್ನು, ಸಮುದ್ರದ ಒಯ್ದಾಟವನ್ನು ನೋಡುವಾಗ ಮೋರೆಯಿಡಬೇಡ, ಮೌನವಾಗಿರು ಎಂದು ಆಜ್ಞೆ ಮಾಡಿರಿ. ನೀವು ಹೀಗೆ ಆಜ್ಞೆ ಮಾಡಬೇಕೆಂದು ಆತ್ಮನಾದಾತನು ಅಪೇಕ್ಷೆ ಪಡುತ್ತಾನೆ. ಬಾಯಿಯ ನುಡಿಗಳನ್ನಿಟ್ಟು ಆತ್ಮನು ಕ್ರಿಯೆ ನಡೆಸುತ್ತಾನೆ. ಅನೇಕರ ಪ್ರಾರ್ಥನೆಗಳು ರಸ್ತೆಯಲ್ಲಿ ನಿಂತು ಹಾಡು ಹೇಳಿ ಭಿಕ್ಷೆಗಾಗಿ ಅಂಗಲಾಚುವಂತಿದೆ. ಇಲ್ಲ ಪ್ರಿಯರೇ, ಕರ್ತನು ನಿಮಗೆ ಅನುಗ್ರಹಿಸಿರುವ ಪುತ್ರರ ಆತ್ಮವನ್ನು ಬಾಧ್ಯವನ್ನಾಗಿ ಮಾಡಿಕೊಳ್ಳಿರಿ. ನಿಶ್ಚಯದೊಂದಿಗೆ ಕೇಳಿರಿ. ನಿಮ್ಮ ಮಾತುಗಳು ಸೋಲನ್ನು ಗೆಲುವಾಗಿ ಮಾರ್ಪಡಿಸುವ ನುಡಿಗಳಾಗಿರಲಿ. ಅಧಿಕಾರದ ಧ್ವನಿಯಲ್ಲಿ ಅಪ್ಪಣೆ ಕೊಡಿರಿ. ಕರ್ತನು ನಿಮ್ಮ ನುಡಿಗಳನ್ನು ಸನ್ಮಾನಿಸುತ್ತಾನೆ. 2
ಕ್ರಿಸ್ತನ ಪ್ರಭಾವವನ್ನು ಅಳವಡಿಸಿರಿ. ನಾವು ನುಡಿಯುವ ಮಾತುಗಳಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಪ್ರಕಟಿಸಲು ಸಾಧ್ಯ ಉಂಟು. ರೋಮಾಪುರ 10:10 ಧ್ಯಾನಿಸಿರಿ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಉಂಟಾಗುತ್ತದೆ. ಒಬ್ಬ ವ್ಯಕ್ತಿಯು ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಯೇಸು ಕ್ರಿಸ್ತನನ್ನು ಅರಿಕೆ ಮಾಡುವಾಗ ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾನೆ. ರಕ್ಷಿಸಲ್ಪಡಲು ಒಬ್ಬ ವ್ಯಕ್ತಿಯನ್ನು ಮೇಲೆ ಆಕಾಶಕ್ಕೆ ಕಳುಹಿಸಿ ಪರಲೋಕದಿಂದ ಯೇಸು ಕ್ರಿಸ್ತನನ್ನು ಭೂಮಿಗೆ ಬರಮಾಡಿ ರಕ್ಷಣೆ ಹೊಂದಬೇಕೆಂದು ಸತ್ಯವೇದದಲ್ಲಿ ಬರೆದಿಲ್ಲ. ಆದರೆ ಹೃದಯದಲ್ಲಿ ನಂಬುವುದು ಮತ್ತು ಬಾಯಿಂದ ಅರಿಕೆ ಮಾಡುವುದು ಅವನಿಗೆ ರಕ್ಷಣೆಯನ್ನುಂಟು ಮಾಡುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಯೇಸು ಸ್ವಾಮಿ ಹೇಗೆ ಕ್ರಿಯೆ ನಡೆಸುತ್ತಾನೆ? ಬಹಳ ಎತ್ತರದಲ್ಲಿರುವ ಪರಲೋಕದಿಂದಲೋ ಅಥವಾ ಭೂಮಿಯ ಕೆಳಭಾಗದಿಂದಲೋ ಅಲ್ಲ. ಕ್ರಿಸ್ತನು ನಮ್ಮ ಮಾತಿನಲ್ಲಿದ್ದಾನೆ, ಸತ್ಯವೇದದ ವಾಕ್ಯಗಳಲ್ಲಿದ್ದಾನೆ. ಕರ್ತನ ವಾಕ್ಯವನ್ನು ಪ್ರಸಂಗಿಸುವಾಗ ಆತನು ಅಲ್ಲಿ ಬಂದು ಕ್ರಿಯೆ ನಡೆಸುತ್ತಾನೆ. ಆದುದರಿಂದ ನುಡಿಯುವ ಮಾತುಗಳ ಮೂಲಕ ಕ್ರಿಸ್ತನ ಪ್ರಸನ್ನತೆಯು ಅಲ್ಲಿ ಇಳಿದು ಬರುವಂತೆ ಮಾಡಲು ಸಾಧ್ಯ ಉಂಟು. ನೀನು ನುಡಿಯುವ ಮಾತುಗಳು ನಂಬಿಕೆಯನ್ನು ಹುಟ್ಟಿಸುವಂಥದ್ದಾಗಿಯೂ ದೃಢಪಡಿಸುವಂಥದ್ದಾಗಿಯೂ ಇರಲಿ. ಸತ್ಯವೇದವು ಹೇಳುತ್ತದೆ, ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು. ಮತ್ತಾಯ 18:18. ನನಗೆ ಸಹಾಯಕರಾಗಿ 100 ಬೋಧಕರು ಕೆಲಸ ಮಾಡುತ್ತಾರೆ. ಅವರ ಬಳಿ ನಾನು ಖಂಡಿತವಾಗಿ ಹೇಳುವುದೆಂದರೆ, ನೀವು ಎಲ್ಲಿ ಹೋಗುತ್ತೀರೋ ಅಲ್ಲಿಯೇ ಕ್ರಿಸ್ತನ ಮಹಿಮೆಯ ಪ್ರಸನ್ನತೆ ಇಳಿದು ಬರುವಂತೆ ಮಾಡಿರಿ. ಜನರಿಗೆ ಹೇಗೆ ಅಗತ್ಯವಿದೆಯೋ ಅದನ್ನು ಅವರಿಗೆ ಅನುಗ್ರಹ ಮಾಡಬಲ್ಲತನಾದ ಕ್ರಿಸ್ತನನ್ನೇ ಅವರಿಗಾಗಿ ಕೊಂಡೊಯ್ಯಿರಿ ಎಂಬುದೇ. ನನಗೆ ಪರಿಚಯ ಇರುವ ಒಬ್ಬ ಪ್ರಸಂಗಿಯು ಯಾವಾಗಲೂ ಹೊಸದಾಗಿ ಹುಟ್ಟಬೇಕೆನ್ನುವ ವಿಷಯವನ್ನೇ ಪ್ರಸಂಗಿಸುತ್ತಿದ್ದರು. ಆದುದರಿಂದ ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವ ಮಹಿಮೆಯೊಂದಿಗೆ ಕ್ರಿಸ್ತನು ಇಳಿದು ಕ್ರಿಯೆ ನಡೆಸುತ್ತಿದ್ದನು. ಇದರಿಂದಾಗಿ ಹೊಸ ಸೃಷ್ಟಿಯ ಅನುಭವ ಮಾತ್ರವೇ ಅಲ್ಲಿರುತ್ತಿದ್ದಲ್ಲದೆ ಕ್ರಿಸ್ತನ ಬೇರೆ ಕಾರ್ಯಗಳಿಗೆ ಅಲ್ಲಿ ಆಸ್ಪದವಿರುತ್ತಿರಲಿಲ್ಲ. ಮತ್ತೊಬ್ಬ ಸೇವಕರು ಯಾವಾಗಲೂ ಶುದ್ಧವಾಗುವುದನ್ನೇ ಕುರಿತು ಬೋಧಿಸುತ್ತಿದ್ದರು. ಆದುದರಿಂದ ಅಲ್ಲಿ ಕ್ರಿಸ್ತನು ಶುದ್ಧಪಡಿಸುವವನಾಗಿಯೇ ಕ್ರಿಯೆ ನಡೆಸುತ್ತಿದ್ದನು. ಬೇರೆ ಕಾರ್ಯಗಳನ್ನು ಅಲ್ಲಿ ಕಾಣಲಾಗುತ್ತಿರಲಿಲ್ಲ. ಆದರೆ ನಮ್ಮ ಸಭೆಯಲ್ಲಿ ರಕ್ಷಿಸುವ ಕ್ರಿಸ್ತನನ್ನು, ಪವಿತ್ರಗೊಳಿಸುವ ಕ್ರಿಸ್ತನನ್ನು, ಅಭಿಷೇಕಿಸುವ ಸ್ವಾಮಿಯನ್ನು, ಗುಣಪಡಿಸುವ ಯೇಸುವನ್ನು ಸಭೆಯವರಿಗೆ ಪರಿಚಯಪಡಿಸುತ್ತೇವೆ. ಕ್ರಿಸ್ತನ ಎಲ್ಲ ವರಗಳು, ಫಲಗಳು ನಮ್ಮ ಸಭೆಯಲ್ಲಿ ಕ್ರಿಯೆ ನಡೆಸುವುದನ್ನು ಕಾಣಬಹುದು. 3. ನಿಮ್ಮ ಕರ್ತವ್ಯ. ನೀವು ಬಾಯಲ್ಲಿ ಹರಕೆ ಇಡುವುದರ ಮೂಲಕ ಕ್ರಿಸ್ತನ ಪ್ರಸನ್ನತೆಯನ್ನು ಕಾಣುವಂತೆ ಮಾಡಲು ಸಾಧ್ಯ ಉಂಟು. ರಕ್ಷಣೆಯನ್ನು ಕುರಿತು ನಂಬಿಕೆಯಿಂದ ಮಾತನಾಡುವಾಗ ರಕ್ಷಣಾಕರ್ತನಾಗಿ ಕ್ರಿಸ್ತನು ಇಳಿದು ಬರುವನು. ಮಹತ್ವಗಳನ್ನು ನಡೆಸುವ ಕರ್ತನ ಬಗ್ಗೆ ಮಾತನಾಡುವಾಗ ನಿನ್ನ ಜೀವಿತದಲ್ಲೂ ನಿನ್ನ ಮೂಲಕವಾಗಿಯೂ ಅದ್ಭುತಗಳು ನಡೆಯುವುದು. ಆದುದರಿಂದ ಧೈರ್ಯವಾಗಿ ಮಾತನಾಡಿರಿ. ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳು ಉಂಟಾಗಲು ಮುಖ್ಯ ಕಾರಣ ಆ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲದಿರುವುದೇ. ಯಾವ ಒಂದು ಮನೆಯಲ್ಲಿ ತಂದೆಯಾದವನು ಕ್ರಮವಾಗಿ ಕುಟುಂಬ ಪ್ರಾರ್ಥನೆ ನಡೆಸಿ ಕ್ರಿಸ್ತನ ಮಧುರವಾದ ಪ್ರಸನ್ನತೆಯನ್ನು ಮನೆಯಲ್ಲೂ ಮಕ್ಕಳ ಮೇಲೂ ಎರಗುವಂತೆ ಮಾಡುತ್ತಾನೋ ಅಂತಹ ಕುಟುಂಬದ ಮಕ್ಕಳು ಅನ್ಯೋನ್ಯರಾಗಿಯೂ ಉತ್ತಮರಾಗಿಯೂ ಮುಂದುವರಿಯುವರು. ಕುಟುಂಬ ಪ್ರಾರ್ಥನೆಯಲ್ಲೂ ಸಂಭಾಷಣೆಯಲ್ಲೂ ಕ್ರಿಸ್ತನ ಮಹಿಮಾ ಪ್ರಸನ್ನತೆಯನ್ನು ಉಂಟುಮಾಡಿರಿ. ಅದಕ್ಕೆ ತಕ್ಕ ಹಾಗೆ ನಂಬಿಕೆಯ ನುಡಿಗಳನ್ನು ನುಡಿಯಿರಿ. ಇದಕ್ಕೋಸ್ಕರ ವಿಶೇಷವಾದ ವರಗಳನ್ನು ಹೊಂದಿರಲೇಬೇಕೆಂಬ ಅವಶ್ಯಕತೆ ಇಲ್ಲ. ಪವಿತ್ರಾತ್ಮನೊಂದಿಗೆ ಸಕಲ ವರಗಳು ಅಡಗಿವೆ. ನೀವು ನಂಬಿಕೆಯಿಂದ ಅಪ್ಪಣೆ ಮಾಡಬೇಕೆಂದು ಕರ್ತನು ಆಶಿಸುತ್ತಾನೆ. ದೇವಮಗುವೆ, ನಿನ್ನ ಬಾಯಿ ಅರಿಕೆ ಇಡುವುದನ್ನು ಆಧರಿಸಿ ಕರ್ತನು ಕ್ರಿಯೆ ನಡೆಸುತ್ತಾನೆಂಬುದನ್ನು ಮರೆಯಬೇಡ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ,
ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.